Hey guys, welcome back to LWW show. Guys, ನಿನ್ನೆ ಆಗಿದ್ದು ಎರಡು ಮ್ಯಾಚ್ ಸೌತ್ ಆಫ್ರಿಕಾ ವರ್ಸಸ್ ಜಿಂಬಾಬ್ವೆ ಮತ್ತೆ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್. ಗೈಸ್ ಫಸ್ಟ್ ಮ್ಯಾಚ್ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರೆ ಜಿಂಬಾಬ್ವೆಲಿ ಸಿಕಂದರ್ ರಾಜಾ ಒಬ್ಬರೇ ಚೆನ್ನಾಗಿ ಆಡಿದ್ದು. ಅವ್ರು ಬಿಟ್ಟು ಯಾರು ಅಷ್ಟು ಆಡೇ ಇಲ್ಲ. ಬೌಲಿಂಗ್ ಅಂತ ಮತ್ತೆ ಬ್ಯಾಟಿಂಗ್ ಎರಡು ಸೇರಿದ್ರು ಅವ್ರು ಒಬ್ಬರೇ ಚೆನ್ನಾಗಿ ಆಡಿರೋದು. ಆಲ್ಸೋ ಮರಾಂಡೆ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ರು, 26 ರನ್ಸ್ ಹೊಡಿದ್ರು ಸಿಕಂದರ್ ರಾಜಾ ಜೊತೆ ಸೇರಿ. ಅಂಡ್ ಆಲ್ಸೋ ಓಕೆ ಡಿಸೆಂಟ್ ಸ್ಕೋರ್ ಕೊಟ್ಟಿದ್ರು, ಬಟ್ ಆ ಪಿಚ್ ಅಲ್ಲಿ ತುಂಬಾ ಚಿಕ್ಕ ಸ್ಕೋರ್ ಆಯ್ತು. ಡೆಲ್ಲಿ ಗ್ರೌಂಡ್ ಬೇರೆ. ಹೌದು. ಅಂಡ್ ಆಲ್ಸೋ ಯಾರು ಜಿಂಬಾಬ್ವೆ ಅವ್ರ ಬೌಲಿಂಗ್ ಅಲ್ಲಿ ಒಬ್ಬರೇ ಆಡ್ಸ್ಕೊಂಡು ರಾಜಾನೆ. ಹೌದು. ಮುಜರ್ ಬನಿ ಒಂದ್ ವಿಕೆಟ್ ತೆಗೆದಿದೆ ಅಷ್ಟೇ, ಅಂದ್ರೆ 33 ರನ್ಸ್ ಕೊಟ್ಟಿದ್ದಾರೆ. ಸೊ ಇನ್ಯಾರು ಅಷ್ಟೊಂದು ಆಡ್ಸಿಲ್ಲ. ಅದ್ ಬಿಟ್ಟು ಸೌತ್ ಆಫ್ರಿಕಾ ಬ್ಯಾಟಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ರಿಕಲ್ಟನ್, ಸ್ಟಬ್ಸ್, ಮಿಲ್ಲರ್, ಆಮೇಲೆ ಬ್ರೆವಿಸ್ ಮತ್ತೆ ಲಿಂಡೆ ಇಷ್ಟ ಜನ 20-30 ಅವರ್ಸ್ ನೋಡ್ಬಿಟ್ಟು ಮ್ಯಾಚ್ ನ 17 ಓವರ್ಸ್ ಅಲ್ಲ 17.5 ಅವರ್ಸ್ ಅಲ್ಲ ಗೆಲ್ಲಿಸ್ಕೊಟ್ಟಿದ್ದಾರೆ. ಆಲ್ಸೋ ನನಗೆ ಏನ್ ಅನ್ಸ್ತು ಗೊತ್ತಾ ಪ್ರೀತಮ್, ಟಾರ್ಗೆಟ್ ಕ್ಲೋಸ್ ಆಗಿದೆ. ಓಕೆನಾ, ಒಂದ್ ವಿಕೆಟ್ ತೆಗೆದ್ರೆ ಇವ್ರು ಗೇಮ್ ಒಳಗಡೆ ಬರ್ಬೋದು ಜಿಂಬಾಬ್ವೆ ಅವರು. ಯಾರ್ಯಾರು ಜಾರ್ಜ್ ಲಿಂಡೆ ಮತ್ತೆ ಸ್ಟಬ್ಸ್ ಬ್ಯಾಟಿಂಗ್ ಆಡ್ತವ್ರೆ. ಮುಜರ್ ಬನಿನ ಬೌಲಿಂಗ್ ಗೆ ತಂದಿಲ್ಲ ಅವರು. ತಂದಿದ್ರೆ ಅಲ್ಲೊಂದು ವಿಕೆಟ್ ತೆಗೆದು ಕೊಡ್ತಿದ್ರ, ಮೇ ಬಿ ಗೇಮ್ ಬೇಗ ಕ್ಲೋಸ್ ಆಗ್ಬೋದಿತ್ತು. ಅವ್ರು ತಗೊಂಬಂದಿಲ್ಲ ಸಿಕಂದರ್ ರಾಜಾ. ಮೇ ಬಿ ಅಲ್ಲಿ ತಪ್ಪು ಮಾಡಿದ್ರು ಅನಿಸ್ತಿದೆ ನನಗೆ. ನನಗನ್ಸುತ್ತೆ ಇನ್ನೇನು ಮ್ಯಾಚ್ ಟೂರ್ನಮೆಂಟ್ ಆಚೆ ಹೋಗಿದ್ದಾರೆ ಅವರು. ಸೊ ಅಷ್ಟೊಂದು ಮ್ಯಾಟ್ರು ಆಗಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ಸೌತ್ ಆಫ್ರಿಕಾಗೆ ಪ್ಲಾನಿಂಗ್ ಚೆನ್ನಾಗಿರುತ್ತೆ. ಇಂಡಿಯಾ ಮೇಲೆನೆ ಅವ್ರು ಬಿಟ್ಕೊಟ್ಟಿಲ್ಲ. ಜಿಂಬಾಬ್ವೆ ಮೇಲೆಲ್ಲ ಅಷ್ಟು ಈಸಿ ಅಲ್ಲ, ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ. ಸರಿ ಆಯ್ತು, ಟೂರ್ನಮೆಂಟ್ ಬಿಟ್ಟು ಆಚೆ ಹೋಗ್ತಾರೆ, ಹಂಗ್ ಆ ಮೈಂಡ್ ಸೆಟ್ ಇರೋದೇ ಇಲ್ಲ ಪ್ಲೇಯರ್ಸ್ಗೆ. ನಾವು ಆಚೆ ಹೋಗ್ತಿದೀವಿ ಅಂದ್ರು ಒಂದು ಹೈ ನೋಟ್ ಅಲ್ಲಿ ಫಿನಿಶ್ ಮಾಡ್ಬಿಟ್ಟು ಗೇಮ್ ಹೋಗ್ಬೇಕು ಅನ್ನೋದು ಮೈಂಡ್ ಅಲ್ಲಿ ಇರುತ್ತೆ ಅವ್ರಿಗೆ. ನನಗೇನಿಂಗ್ ಮುಜರ್ ಬನಿ ತಗೊಂಬಂದಿಲ್ಲ ಅನ್ಸ್ತಿತ್ತು. ಗೊತ್ತಿಲ್ಲ ಏನಿತ್ತು ಅವ್ರ ತಲೆಯಲ್ಲಿ, ತಂದಿಲ್ಲ ಅವ್ರನ್ನ. ನಿನ್ನೆ ಸೌತ್ ಆಫ್ರಿಕಾ ಗೆದ್ಬಿಟ್ಟು ಆಲ್ಮೋಸ್ಟ್ ಟಾಪ್ ಆಫ್ ಟೇಬಲ್ ಅಲ್ಲಿ ಇದೆ ಗ್ರೂಪ್ ಎ ಅಲ್ಲಿ. ಸೊ ಕ್ವಾಲಿಫೈ ಆಗ್ಬಿಟ್ರು, ಟಾಪ್ ಟೇಬಲ್ ಇದಾರೆ, ನಂಬರ್ 1 ಅಲ್ಲಿ ಇದಾರೆ. ಸೊ ಸೆಕೆಂಡ್ ಮ್ಯಾಚ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ರೆ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್. ಇಂಡಿಯಾ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಮಾಡ್ತೀನಿ ಅಂತ ಹೇಳಿದ್ದು. ಸೊ ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ಹೋಗಿದ್ದು. ಅವ್ರಿಗೆ ಅದೇ ಖುಷಿ ಆಯ್ತು ಅನ್ಸುತ್ತೆ ನನಗೆ ಅನಿಸ್ತಂಗೆ. ಯಾಕಂದ್ರೆ ಅವ್ರು ಬ್ಯಾಟಿಂಗ್ ಇಷ್ಟಪಡ್ತಾರೆ ಫಸ್ಟ್ ಆಡಕ್ಕೆ. ಆಮೇಲೆ ಅವ್ರ ಕಡೆ ನೆನ್ನೆ ಪವನ್ ಓಪನಿಂಗ್ ಪ್ಲೇಯರ್ ನ ಚೇಂಜ್ ಮಾಡಿದ್ರು. ಹೌದು, ಆಕ್ಚುಲಿ ಚೇಸ್ ಬಂದು 1 ಡೌನ್ ಆಡ್ತಿದ್ರು. ಕಿಂಗ್ ಏನು ಆಡ್ತಿರ್ಲಿಲ್ಲ, ಅವ್ರನ್ನ ಡ್ರಾಪ್ ಮಾಡ್ಬಿಟ್ಟು ಚೇಸ್ ತಗೊಂಡ್ಬಂದು ಓಪನಿಂಗ್ ಅಲ್ಲಿ ಕಳ್ಸಿದ್ರು. ಅಂಡ್ ದೆನ್ ಅಖಿಲ್ ಹುಸೇನ್ ಒಳಗಡೆ ತಗೊಂಡ್ಬಂದ್ರು. ಬ್ರಿಲಿಯಂಟ್ ಮೂವ್ ಅದು, ನನ್ಗೆ ತುಂಬಾ ಇಷ್ಟ ಆಯ್ತು. ನನಗೂ ಇಷ್ಟ ಆಯ್ತು. ಅವ್ರು ಚೆನ್ನಾಗಿ ಆಡ್ಕೊಟ್ರು. ಇವಾಗ ಹೋಪ್ ಅವ್ರು ಏನ್ ಮಾಡಿದ್ರು, ರನ್ ಬಾಲ್ ಆಡ್ತಾ ಇದ್ರು. 32 ರನ್ಸ್ ಹೊಡೆದಿದ್ರು ಅಷ್ಟೇ. ಸೊ ಅದು ಅಲ್ಲಿಂದನೇ ಸ್ವಲ್ಪ ಅವರಿಗೆ ಮುಳುವಾಯ್ತು ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಅವ್ರೊಂದು 10 ಬಾಲ್ಸ್ ಕಮ್ಮಿ ಆಡಿದ್ರು ಅಂದ್ರೆ ಬೇರೆಯವ್ರಿಗೆ ಹೊಡೆಯಕ್ ಸಿಕ್ಕಿರೋದು ಚೆನ್ನಾಗಿ. ಅವಾಗ ಇನ್ನೊಂದು 20-25 ರನ್ಸ್ ಎಕ್ಸ್ಟ್ರಾ ಬಂದಿರೋದು ಬೋರ್ಡ್ ಮೇಲೆ. ಅವಾಗ ಇನ್ನೂ ಪ್ರೆಷರ್ ಬಿದ್ದಿರೋದು ಇಂಡಿಯಾಗೆ. ಸೊ ಅದರಿಂದ ಸ್ವಲ್ಪ ರನ್ಸ್ ಕಮ್ಮಿ ಆಯ್ತು ಅನ್ಸುತ್ತೆ. ಬಟ್ ಪವರ್ ಪ್ಲೇ ಅಲ್ಲಿ ಅವರು ಆಲ್ಮೋಸ್ಟ್ 50 ರನ್ಸ್ ಹೊಡೆದಿದ್ರು, ಒಂದ್ ವಿಕೆಟ್ ಕಳ್ಕೊಂಡಿರ್ಲಿಲ್ಲ. ಸೊ ಪವರ್ ಪ್ಲೇ ಅವರು ಆಕ್ಚುಲಿ ಹೈ ನೋಟ್ ಅಲ್ಲಿ ಇದ್ರು. ಆಮೇಲೆ ಬಂದಿದ್ದು ವಿಕೆಟ್ ಹೋಗಿದ್ದು ಇವ್ರದ್ದು, ಹೋಪ್ ಅವ್ರದ್ದು. ಅದಾದ್ಮೇಲೆ ಬಂದಿದ್ದು ಹೆಟ್ಮೈರು ಬಂದಂಗೆ 2 ಸಿಕ್ಸ್ ಎಲ್ಲ ಹೊಡೆದು ಒಳ್ಳೊಳ್ಳೆ ಮ್ಯಾಚ್ ಚೆನ್ನಾಗಿ ತಗೊಂಡ್ ಹೋಗ್ತಿದ್ರು. ಅಂಡ್ ಆಕ್ಚುಲಿ ಸೂರ್ಯಕುಮಾರ್ ಯಾದವ್ ಗೊತ್ತಾಯ್ತು ಹೆಟ್ಮೈರ್ ಬಂದವ್ರೆ ಗೇಮ್ ಕ್ಯಾರಿ ಮಾಡ್ತವ್ರೆ ಅಂತ. ಟಕ್ ಅಂತ ಬುಮ್ರಾನ ತಗೊಂಡ್ಬಂದ್ರು. ಆಕ್ಚುಲಿ ಅಗೇನ್ಸ್ಟ್ ಬುಮ್ರಾ ಹೆಟ್ಮೈರ್ದು ಏನು ಇಲ್ಲ, ರನ್ಸೇ ಇಲ್ಲ. ಆವರೇಜ್ ಬರೀ 3-7 ಏನೋ ಇದೆ. ಐ ಗೆಸ್ 10 ಮ್ಯಾಚಸ್ ಅಲ್ಲಿ 7 ಸಲ ಔಟ್ ಮಾಡಿರೋದು ಹೆಟ್ಮೈರ್ ಅವ್ರನ್ನ ಬುಮ್ರಾ ಅವರು. ಸೊ ನಿನ್ನೆ ಅವರು ಎಡ್ಜ್ ಆಗಿದ್ದು, ಅದು ಬಾಟಮ್ ಎಡ್ಜ್ ಆಗಿದ್ದು. ಸೊ ಅವರಿಗೆ ತುಂಬಾ ಅಲ್ಟ್ ಆಗಿರುತ್ತೆ ಹೆಟ್ಮೈರ್ ಅವ್ರಿಗೆ. ಯಾಕಂದ್ರೆ ಅವರು ಒಳ್ಳೆ ಬೀಸ್ ಆಡ್ತಿದ್ರು. ಆಮೇಲೆ 2 6 ಕೂಡ ಹೊಡೆದಿದ್ರು. ತುಂಬಾ ಕಾನ್ಫಿಡೆಂಟ್ ಅಲ್ಲಿ ಇದ್ರು ಅವರು. ಅವ್ರೇನ ಉಳಿಸ್ಕೊಂಡಿದ್ರು, ಲಾಸ್ಟ್ ಅವ್ರಿಗೆ ಇದ್ರು ಅಂತ ಅಂದಿದ್ರು ಪವನ್. ನನಗೆ 230 ಎಲ್ಲ ಆರಾಮ ಬರ್ತಿತ್ತು. ಸೊ ಅವ್ರು ಹೋದ್ಮೇಲೆ ರಿತರ್ಫೋರ್ಡ್ ಅವರು ಅಷ್ಟೊಂದು ಕಾಂಟ್ರಿಬ್ಯೂಷನ್ ಮಾಡ್ಲಿಲ್ಲ. 20 ರನ್ ಅಷ್ಟೇ ಹೊಡೆದು 14 ರನ್ಸ್ ಅಷ್ಟೇ ಹೊಡೆದಿದ್ದವರು. ಆಮೇಲೆ ಒಂದು ಪಾರ್ಟ್ನರ್ಶಿಪ್ ಬಂದಿದ್ದು ಹೋಲ್ಡರ್ ಮತ್ತೆ ಯಾರು ಹೋಲ್ಡರ್ ಮತ್ತೆ ಹೋಲ್ಡರ್ ಮತ್ತೆ ಯಾರಿದ್ದಾರೆ? ರಿತರ್ಫೋರ್ಡ್ ಇದ್ರೆ ಶೆಫರ್ಡ್ ಅಲ್ಲ ಗೈಸ್ ಮರ್ತೇ ಹೋಗ್ತೇವೆ. ರೋಮನ್ ಪವೆಲ್ ಮತ್ತೆ ಹೋಲ್ಡರ್ ಮಧ್ಯೆ ಒಂದು ಪಾರ್ಟ್ನರ್ಶಿಪ್ ಬಂತು. ಸೊ ಅಲ್ಲಿ ಸ್ವಲ್ಪ ವಾಪಸ್ ಬಂದ್ರು ಅಂತ ಅನ್ಸುತ್ತೆ. ಸೊ ಹೋಲ್ಡರ್ ಗೈಸ್ ಒಳ್ಳೆ ಆಲ್ರೌಂಡರ್ ಆಗಿ ಬೆಳೀತಿರೋದು. ಅವ್ರನ್ನ ಅಷ್ಟು ಕನ್ಸಿಡರ್ ಮಾಡೋದೇ ಇಲ್ಲ ಇಂತ ಆಲ್ರೌಂಡರ್ ಅವರು ಅಂತ. ಈಗ ಆನ್ಸರ್ ಹೆಂಗ್ ಮಾಡ್ತೀವಿ ಆತರ ಮಾಡಲ್ಲ ಅವ್ರನ್ನ. ಬಟ್ ಅವರು ಅಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇರೋದು ಅವ್ರಿಗೆ ಬೌಲಿಂಗ್ ಮತ್ತೆ ಬ್ಯಾಟಿಂಗ್ ಅಲ್ಲಿ. ಸೊ ಅವ್ರದ್ದು ಬ್ಯಾಟಿಂಗ್ ಹಂಗ್ ಬಂತು ಅಂದ್ರೆ ಬೌಲಿಂಗ್ ಅಲ್ಲಿ ನಮ್ ಬುಮ್ರಾ ಒಬ್ಬರೇ ಚೆನ್ನಾಗಿ ಹಾಕಿರೋದು. 3 ವಿಕೆಟ್ ತಕ್ಕೊಟ್ಟಿದ್ದಾರೆ. ಇನ್ನ ಇಂಡಿಯಾ ಬ್ಯಾಟಿಂಗ್ ಬಗ್ಗೆ ಪವನ್. ಸೊ ಆಕ್ಚುಲಿ ಇಂಡಿಯಾ ಬ್ಯಾಟಿಂಗ್ ಚೇಟಾ ಯು ಬ್ಯೂಟಿ. ಲೈಕ್ ಎಲ್ಲಾರು ವೇಟ್ ಮಾಡ್ತಿದ್ರು ಅದೊಂದು ನಾಕಿಗೆ. ಓಕೆನಾ, ಲೈಕ್ ಎಲ್ಲಾರ್ಗು ತೃಪ್ತಿ ಆಯ್ತು ಆ ನಾಕ್ ನೋಡಿ. ಅಂಡ್ ಆಲ್ಸೋ ಗೈಸ್ ಮರಿಬೇಡಿ, he went through a lot. ಲೈಕ್ ಫಸ್ಟ್ ಪ್ರಿಫರ್ಡ್ ಓಪನರ್ ಆಗಿ ಸಂಜು ಇದ್ದಿದ್ದು. ಅಂಡ್ ದೆನ್ ಅಲ್ಲಿಂದ ಡ್ರಾಪ್ ಆದ್ರು, ಮತ್ತೆ ಗಿಲ್ ಬಂದ್ರು.
ಆಚೆ ಬೆಂಚಲ್ಲಿ ಕೂತ್ಕೊಂಡಿದ್ರು ಸಂಜು ಅವರು. ಮತ್ತೆ ಒಳಗಡೆ ತಗೊಂಡ್ಬಂದ್ರು, ಗಿಲ್ನ ಡ್ರಾಪ್ ಮಾಡ್ಬಿಟ್ಟು ಸಂಜುನ ತಗೊಂಡ್ಬಂದ್ರು. ಅಂಡ್ ದೆನ್ ಇಶಾನ್ ಕಿಶನ್ ಫ್ರಮ್ ನೋವೇರ್ ರಂಜಿಲಿ ಪರ್ಫಾರ್ಮ್ ಮಾಡಿ ಇಶಾನ್ ಕಿಶನ್ ಬಂದಿದ ತಕ್ಷಣ ಓಕೆ ಸೀರೀಸ್ ಅಲ್ಲಿ ಇವರೇ ಓಪನರ್ ಆಗಿ ಇದ್ದಿದ್ದು. ಬಟ್ ವರ್ಲ್ಡ್ ಕಪ್ ಅಂತ ನೋಡಿದ್ರೆ ಇಶಾನ್ ಕಿಶನ್ ಓಪನರ್ ಮಾಡ್ಬಿಟ್ಟು ಇವ್ರನ್ನ ಕೂರಿಸ್ಬಿಟ್ರು ಸಂಜುನ. ಇಟ್ಸ್ ನಾಟ್ ಈಸಿ ಗೈಸ್, ತುಂಬಾ ಈಸಿ ಅಲ್ಲ. ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇರುತ್ತೆ. ಅಂಡ್ ಆಲ್ಸೋ ಅವರು ಇದ್ರಲ್ಲಿ ಪೋಸ್ಟ್ ಮ್ಯಾಚ್ ಶೋ ಅಲ್ಲಿ ಹೇಳ್ತಿದ್ರು, ನನ್ ಮೇಲೆ ನಾನೇ ಡೌಟ್ ಪಡಕ್ ಸ್ಟಾರ್ಟ್ ಪಟ್ಟೆ ಅಂತ. ಅಂಡ್ ಆಲ್ಸೋ ಇನ್ನೊಂದು ಹೇಳಿದ್ರು ಅವರು, ನಾನು 50 ಗೇಮ್ ನಾನು ಆಡಿದ್ದೀನಿ, ಬಟ್ ಮೋರ್ ದೆನ್ 100 ಗೇಮ್ಸ್ ನಾನು ನೋಡಿದೀನಿ. ವಿರಾಟ್ ಕೊಹ್ಲಿ ಹೇಗ್ ಫಿನಿಶ್ ಮಾಡ್ತಾರೆ, ರೋಹಿತ್ ಶರ್ಮಾ ಹೇಗ್ ಓಪನ್ ಮಾಡ್ತಾರೆ, ಅದೆಲ್ಲ ನೋಡಿನೇ ನನ್ ಮೈಂಡ್ ಸೆಟ್ ಓಕೆ ನಾನು ಆಡ್ಬೋದು ಅಂತ ಒಂದ್ ಮೈಂಡ್ ಸೆಟ್ ಬಂದಿತ್ತು ಅಂತ ಹೇಳ್ತಾರೆ. ಪವನ್ 97 ನೋಡಿದ್ಮೇಲೆ ಅವ್ರು ಒಂದು ಸೆಲೆಬ್ರೇಷನ್ ಮಾಡ್ತಾರೆ ಹಿಂಗ್ ಮಾಡ್ಬಿಟ್ಟು ಈ ತರ. ಸೊ ನನಗೆ ಅವಾಗ್ಲೇ ಗೊತ್ತಾಯ್ತು ಕ್ರಿಶ್ಚಿಯನ್ ಅಂತ ಅವರು. ಸೊ ನಾ ಇಲ್ಲಿ ಕ್ರಿಶ್ಚಿಯನ್ ಮುಸ್ಲಿಂ ಅಂತ ಹೇಳ್ತಿಲ್ಲ, ಗೊತ್ತಿರ್ಲಿಲ್ಲ ನಂಗೆ ಗೊತ್ತೇ ಇರ್ಲಿಲ್ಲ. ಅವ್ ಗೂಗಲ್ ಮಾಡಿ ನೋಡ್ತೀನಿ ಅವ್ರು ಕ್ರಿಶ್ಚಿಯನ್ ಅಂತ ಇತ್ತು. ಸೊ ನನಗೆ ಏನ್ ಅನ್ನಿಸ್ತು ಅವಾಗ ಅಂದ್ರೆ, ನೋಡು ನಮ್ ಇಂಡಿಯಾದಲ್ಲಿ ಹೆಂಗಿದೆ ಅಂದ್ರೆ ಕ್ರಿಶ್ಚಿಯನ್ಸ್ ಆಡ್ತಾರೆ, ಮುಸ್ಲಿಮ್ಸ್ ಆಮೇಲೆ ಹಿಂದೂ, ಪ್ರತಿಯೊಬ್ಬರನ್ನು ಕಾಂಟ್ರಿಬ್ಯೂಟ್ ಮಾಡಿ ಇಂಡಿಯಾ ಗೆಲ್ಸ್ಬೇಕು. ಎಂಡ್ ಆಫ್ ಡೇ ಇಂಡಿಯಾ ಗೆಲ್ತಿದೆ, ಅದು ಖುಷಿ ನಮ್ಗೆ. ಇಲ್ಲಿ ಏನಂತಾರೆ ರಿಲಿಜಿಯನ್ ಬೇರೆ ಬರ್ತಾನೆ ಇಲ್ಲ ಎಲ್ಲೂ. ಸೊ ಅದೇ ನಮಗೆ ಖುಷಿ ಆಗಿದೆ ಇನ್ನೊಂದು. ಆಮೇಲೆ ಇನ್ನೊಂದು ಹೇಳ್ಬೇಕಂತ ಅಂದ್ರೆ ನಿನ್ನೆ ಅವ್ರು ಆಡಿದ ಇನ್ನಿಂಗ್ಸ್ ಹೆಂಗಿತ್ತು ಅಂದ್ರೆ ಸ್ಟೇಟ್ಮೆಂಟ್ ಮಾಡಿರೋ ತರ ಇತ್ತು. ಹೌದು, ವರ್ಲ್ಡ್ ಕಪ್ ಅಲ್ಲಿ ಆಡಕ್ ನಾನು ಅರ್ಹತೆ ಇದ್ದೀನಿ, ನನ್ಗೂ ಇದೆ ಅಂತ ತೋರಿಸ್ತಾರ ಇತ್ತು. ಆಮೇಲೆ ಅವ್ರು ಬಿಟ್ಟು ಇನ್ನೆಲ್ಲ ಲಿಟಿ ಕಾಂಟ್ರಿಬ್ಯೂಷನ್ ಮಾಡಿದ್ದು, ತಿಲಕ್ ವರ್ಮಾ ಆಗ್ಲಿ, ಹಾರ್ದಿಕ್ ಪಾಂಡ್ಯ ಆಗ್ಲಿ, ದೂಬೆ ಒಳ್ಳೆ ಫಿನಿಶ್ ಮಾಡ್ಕೊಟ್ಟಿದ್ದು. 6 ಹೊಡೆದ್ಮೇಲೆ ಅವ್ರಿಗೆ ಕಾನ್ಫಿಡೆಂಟ್. ಅಂಡ್ ಆಲ್ಸೋ ದೂಬೆ 6 ಹೊಡೆದಿಲ್ಲ, ಬೌಂಡ್ರೀಸ್ ಬೌಂಡ್ರಿ ಹೊಡೆದ. ಆ ಬೌಂಡ್ರೀಸ್ ಗೈಸ್ ಯಾವ ಸ್ಟಾಟ್ಸ್ ಬುಕ್ ಅಲ್ಲೂ ಹೋಗಲ್ಲ, ಎಲ್ಲೂ ಹೋಗಲ್ಲ ಬೌಂಡ್ರೀಸ್. ಬಟ್ ಆ ಮೂಮೆಂಟ್, ಹೌದು ಆ ಮೂಮೆಂಟ್ ಕ್ರೂಷಿಯಲ್ ಬೌಂಡ್ರೀಸ್. ಅದು ಬೌಂಡ್ರಿ ಬಂದಿಲ್ಲ ಅಂತ ಅಂದಿದ್ರೆ ಮ್ಯಾಚ್ ಸೋಲೋ ತರನು ಹೇಳಕ್ ಆಗಲ್ಲ. ಯಾಕಂದ್ರೆ ಲಾಸ್ಟ್ ಅವ್ರು 18 ರನ್ ಎಲ್ಲ ಇತ್ತು ಅಂದಿದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಎಂತ ಬ್ಯಾಟ್ಸ್ಮನ್ ಇರ್ಬೋದು, ಬಟ್ 18 ರನ್ ಅದೇ ಪ್ರೆಷರ್ ಇರುತ್ತೆ. ಯಾಕಂದ್ರೆ ಕ್ವಾಲಿಫಿಕೇಶನ್ ಗೇಮ್ ಅದು, ಸುಮ್ನೆ ಆಡ್ತಾರೆ ಅಂದ್ರೆ ಪರವಾಗಿಲ್ಲ. ಅಂಡ್ ಆಲ್ಸೋ ಸಂಜು ಸ್ಯಾಮ್ಸನ್ ಬಗ್ಗೆ ನಾನು ಇನ್ನೊಂದ್ ಸ್ವಲ್ಪ ಮಾತಾಡ್ಬೇಕು. ಸ್ಟಾರ್ಟಿಂಗ್ 20 ಓವರ್ಸ್ ವಿಕೆಟ್ ಕೀಪಿಂಗ್ ಮಾಡವ್ರೆ. ಸ್ಟಾರ್ಟಿಂಗ್ 20 ಓವರ್ಸ್ ವಿಕೆಟ್ ಕೀಪಿಂಗ್ ಮಾಡಿ ನೆಕ್ಸ್ಟ್ 20 ಓವರ್ಸ್ ಬ್ಯಾಟಿಂಗ್ ಆಡೋರೆ. ಟಿಲ್ ದಿ ಎಂಡ್ ಆಡೋರೆ ಗೇಮ್ ಮುಗಿಸ್ಕೊಟ್ಟಿದ್ದಾರೆ. ವಿಕೆಟ್ ಕೀಪಿಂಗ್ ಮಾಡೋದು ಅಷ್ಟು ಈಸಿ ಅಲ್ಲ. ಬಾಲ್ ಟು ಬಾಲ್ ಫೋಕಸ್ ಮಾಡ್ಬೇಕು. ನೀವು ಫೀಲ್ಡರ್ ಆಗಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು, ಬಟ್ ಇದು ವಿಕೆಟ್ ಕೀಪಿಂಗ್ ಹಾಗಲ್ಲ. ನೀವು ಪ್ರತಿ ಬಾಲ್ಗೂ ಫೋಕಸ್ ಮಾಡ್ಬೇಕು, ಕಾನ್ಸಂಟ್ರೇಷನ್ ಇರಬೇಕು, ಬಾಲ್ ಎಲ್ಲೋಗುತ್ತೋ ಹಂಗ್ ಮೂವ್ ಆಗ್ಬೇಕು. ಲೈಕ್ ಹ್ಯಾಟ್ಸ್ ಆಫ್ ಚೇಟಾ, ಹ್ಯಾಟ್ಸ್ ಆಫ್. ತುಂಬಾ ಚೆನ್ನಾಗಿ ಆಡಿದ್ದಾರೆ. CSK ಫ್ಯಾನ್ಸ್ ತುಂಬಾ ಖುಷಿಯಾಗಿರ್ತಾರೆ ಇವಾಗ. ಹೌದು, ಓಕೆ ಲೆಟ್ಸ್ ನಾಟ್ ಟಾಕ್ ಅಬೌಟ್ ದೆಮ್. ಸೊ ನಿನ್ನೆ ವೆಸ್ಟ್ ಇಂಡೀಸ್ ಬೌಲಿಂಗ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಹೋಲ್ಡರ್ ಒಬ್ಬರೇ ಸ್ವಲ್ಪ ಬೌಲಿಂಗ್ ಮಾಡಿರೋದು. ಅವ್ರು ಮತ್ತೆ ಇವರು ಮೋಟಿ ಇದ್ದಿರಲ್ವಾ, ಇವರು ಹುಸೇನ್ ಅನ್ಸುತ್ತೆ, ಅಖಿಲ್ ಹುಸೇನ್, ಅವ್ರಿಬ್ರು ಸ್ವಲ್ಪ ಮಾಡಿದಾರೆ ಅಷ್ಟೇ. ಯಾರೋ ಅಷ್ಟು ವಿಕೆಟ್ ತಕ್ಕೊಟ್ಟು ಇಲ್ಲ, ಅಷ್ಟೊಂದು ಬೌಲಿಂಗ್ ಚೆನ್ನಾಗಿ ಮಾಡ್ಲಿಲ್ಲ. ಅಂಡ್ ಆಲ್ಸೋ ಶಮರ್ ಜೋಸೆಫ್ ಕೂಡ 4 ಓವರ್ 42 ರನ್ ಕೊಟ್ಟವ್ರೆ. ಎಕ್ಸ್ಪೆನ್ಸಿವ್ ಆಗಿದ್ರು 2 ವಿಕೆಟ್ ತೆಗೆದುಕೊಟ್ಟಿದ್ದಾರೆ. ಅಂಡ್ ಆಲ್ಸೋ ನಾನು ಇನ್ನೊಂದ್ ಮಾತಾಡ್ಬೇಕು. ನಿನ್ನೆ ಕವರ್ಸ್ ಅಲ್ಲಿ ಬಂದಿದ್ ಕ್ಯಾಚ್ ಎಲ್ಲ ಬಿಟ್ಟವ್ರೆ. ಫಸ್ಟ್ ಅಭಿಷೇಕ್ ಶರ್ಮಾ ಬಿಟ್ರು, ಅಂಡ್ ದೆನ್ ಒಂದ್ ರನ್ಔಟ್ ಇತ್ತು, ವರುಣ್ ಚಕ್ರವರ್ತಿ ರಾಂಗ್ ಎಂಡಿಗೆ ಥ್ರೋ ಮಾಡಿದ್ರು. ಅಂಡ್ ನೆಕ್ಸ್ಟ್ ಬ್ಯಾಟಿಂಗ್ ಆಡಕ್ ಬರ್ಬೇಕಾದ್ರೆ ಇಂಡಿಯಾದವರು ವೆಸ್ಟ್ ಇಂಡೀಸ್ ಹೋಲ್ಡರ್ ಬಿಟ್ಟಿದ್ದು ಒಂದ್ ಕ್ಯಾಚ್, ಅದು ಹಾರ್ದಿಕ್ ಪಾಂಡ್ಯದು. ಪವನ್ ನನಗೆ ವೆಸ್ಟ್ ಇಂಡೀಸ್ ಒಂದೊಂದು ಕ್ಯಾಚ್ ಬಿಟ್ಟಿದ್ದು, ಬಟ್ ಇಂಡಿಯಾದವರು ಹೊಸದಾಗಿ ಫೀಲ್ಡಿಂಗ್ ಮಾಡೋದು. ಆಕ್ಚುಲಿ ಇಂಡಿಯಾದವ್ರದ್ದು ಕ್ಯಾಚ್ ಎಫಿಷಿಯನ್ಸಿ ಬಂದು ಇಟಾಲಿ, ಸ್ಕಾಟ್ಲ್ಯಾಂಡ್ ಗಿಂತ ಕಡಿಮೆ. ಹೌದು ಗೈಸ್, ಅಷ್ಟ್ ಚೆನ್ನಾಗಿರೋ ಫೀಲ್ಡಿಂಗ್ ಕೋಚ್ ನಮ್ಮ ಹತ್ರ. ಆದ್ರೂ ನೋಡಿ ಇವಾಗ ವರ್ಲ್ಡ್ ಕಪ್ 2023 ವರ್ಲ್ಡ್ ಕಪ್ ಅಲ್ಲಿ ಫೀಲ್ಡಿಂಗ್ ಗೆ ಅವಾರ್ಡ್ ಕೊಡ್ತಿದ್ರು, ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತಿದ್ರು ಅಂತ. ಬಟ್ ಇವಾಗ ಹೋಗ್ತಾ 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 ಫೀಲ್ಡಿಂಗ್ ಅಲ್ಲಿ ನಮ್ದು ಎಲ್ಲೋ ಕೆಳಗಡೆ ಹೋಗ್ಬಿಟ್ಟಿದೆ. ಏನಕ್ಕಿಂತ ಗೊತ್ತಿಲ್ಲ ಅದೇನು ಫೀಲ್ಡಿಂಗ್ ಮಾಡ್ತಿದಾರೋ ಅಂತ. ಮೋಸ್ಟ್ ಡ್ರಾಪ್ ಕ್ಯಾಚಸ್ ಈ ಎಡಿಷನ್ ಅಲ್ಲಿ, ವರ್ಲ್ಡ್ ಕಪ್ ಎಡಿಷನ್ ಅಲ್ಲಿ ಅವ್ರು ಫೀಲ್ಡಿಂಗ್ ಕರೆಕ್ಟ್ ಮಾಡಿ ಕ್ಯಾಚಸ್ ಕರೆಕ್ಟ್ ತಗೊಂಡಿದ್ರೆ ಇನ್ನು 20-30 ರನ್ಸ್ ಕಮ್ಮಿ ಹೊಡಿಸ್ಕೋಬಹುದು. ಆಲ್ಸೋ ಗೈಸ್ ಮರಿಬೇಡಿ, ಇದು ನಮ್ಗೆ ಅಷ್ಟು ಕಾಸ್ಟ್ಲಿ ಆಗಿಲ್ಲ. ಬಟ್ ಸೆಮೀಸ್ ಫೈನಲ್ಸ್ ಅಲ್ಲಿ ಏನಾದ್ರು ಹಿಂಗೇನಾದ್ರು ಬಿಟ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಅಲ್ಲಿರೋದು ನ್ಯೂಜಿಲೆಂಡ್, ಇಂಗ್ಲೆಂಡ್, ಸೌತ್ ಆಫ್ರಿಕಾ, ಸೊ ಅವರೆಲ್ಲ ಟಾಪ್ ಟೀಮ್ಸ್, ಟಾಪ್ ಫೀಲ್ಡಿಂಗ್ ಟೀಮ್ಸ್. ಹೌದು. ಸೊ ಇಂಗ್ಲೆಂಡ್ ಫೀಲ್ಡಿಂಗ್ ಬಗ್ಗೆ ನೋಡಿದ್ದೆ ನೀನು. ನ್ಯೂಜಿಲೆಂಡ್ ಫೀಲ್ಡಿಂಗ್ ಅವರು ಬೆಂಕಿ ಫೀಲ್ಡಿಂಗ್ ಅವ್ರದ್ದು. ಸೌತ್ ಆಫ್ರಿಕಾ ಅವ್ರು ಕ್ಯಾಚ್ ಬಿಡಲ್ಲ ಅವರು. ಅವ್ರ ಮುಂದೆ ನೀವು ಕ್ಯಾಚ್ ಬಿಟ್ಬಿಟ್ಟು ಅವ್ರಿಗೆ ಏನಾದ್ರು ನೀವು ಚಾನ್ಸಸ್ ಕೊಟ್ರಿ ಅಂದ್ರೆ ಅವ್ರ ಮ್ಯಾಚ್ ನುಂಗ್ಕೋಬಿಡ್ತಾರೆ ಹಂಗೇನೆ. ಅಷ್ಟು ಈಸಿ ಇಲ್ಲ ಗೈಸ್ ಫೀಲ್ಡಿಂಗ್ ಮಾಡೋದು ಅಂದ್ರೆ. ಆಮೇಲೆ ಆ ಲೈಟಿಂಗ್ಸ್ ಅಲ್ಲಿ ಫೀಲ್ಡಿಂಗ್ ಮಾಡೋದು ಕಷ್ಟ ಇರ್ಬೋದು, ಬಟ್ ಇವ್ರು ಆಡ್ತಿರೋದು ಪ್ರೊಫೆಷನಲ್ ಕ್ರಿಕೆಟ್, ಅಭ್ಯಾಸ ಇದ್ದೇ ಇರುತ್ತೆ. ಯಾಕಂದ್ರೆ ಅವರಿಗೆ ಕ್ಯಾಚಿಂಗ್ ಪ್ರಾಕ್ಟೀಸ್ ಕೊಡ್ಬೇಕಾದ್ರೆ ಯಾವಾಗ್ಲೂ ಡೇ ಲೈಟ್ ಅಲ್ಲಿ ಕೊಡಲ್ಲ ಅವ್ರಿಗೆ, ಫ್ಲಡ್ಸ್ ಲೈಟ್ ಹಾಕ್ಬಿಟ್ಟೆ ಅವ್ರಿಗೆ ಕ್ಯಾಚಿಂಗ್ ಪ್ರಾಕ್ಟೀಸ್ ಕೊಡೋದು. ಸೊ ಅವ್ರಿಗೆ ಅಭ್ಯಾಸ ಇರ್ಬೇಕು ಕ್ಯಾಚ್ ಹಿಡಿಯೋದಕ್ಕೆ. ನನಗೆ ಇನ್ನೊಂದು ಹೆಂಗ ಅನಿಸುತ್ತೆ ಒಂಥರ, ಇವಾಗ ಕ್ಯಾಚ್ ಬಿಟ್ರೆ ಫೀಲ್ಡಿಂಗ್ ಕೋಚ್ ತೋರಿಸ್ತಾರೆ. ಸೊ ಫೀಲ್ಡಿಂಗ್ ಕೋಚ್ ಅವ್ರ ಎಫರ್ಟ್ಸ್ ಅಲ್ಲಿ ಹಾಕ್ತಿರ್ತಾರೆ, ಬಟ್ ಇವ್ರು ಅದನ್ನ ಅಲ್ಲಿ ಮ್ಯಾಚ್ ಅಲ್ಲಿ ಅವ್ರು ಮಾಡಿಲ್ಲ ಅಂತ ಅಂದ್ರೆ ಅವ್ರಿಗೆ ಬ್ಲೇಮ್ ತಗೋತಾರೆ. ಸೊ ನನಗೆ ಅನಿಸುತ್ತೆ ಫೀಲ್ಡರ್ಸ್ ನ ಬ್ಲೇಮ್ ಮಾಡಬೇಕು. ಅಲ್ಲಿ ಕೋಚ್ ಏನ್ ಮಾಡ, ಕೋಚ್ ಹಿಡಿಯಕ್ ಆಗುತ್ತಾ ಮ್ಯಾಚ್ ಅಲ್ಲಿ ಹಿಡಿಯೋ ತರ ಹೇಳ್ಕೊಟ್ಟಿರ್ತಾರೆ, ಬಟ್ ಇವ್ರು ಮಾಡಿರಲ್ಲ ಅನ್ಸುತ್ತೆ ನನಗೆ. ಸೊ ಅಂಡ್ ಆಲ್ಸೋ ಗೈಸ್ ಅಟ್ ದಿ ಎಂಡ್ ಆಫ್ ದಿ ಡೇ, ಪ್ರೀತಮ್ ಹೇಳಿದ ವೆಸ್ಟ್ ಇಂಡೀಸ್ ಗೆಲ್ಬೇಕು ಅಂತ, ಬಟ್ ನನಗೆ ಆಗ ಅನ್ಸಿಲ್ಲ. ಲೈಕ್
ಎಂಡಿಂಗ್ ಅಲ್ಲಿ ಒಂದು ವಿಡಿಯೋ ತೋರಿಸಿದ್ರು, ಡಗ್ಔಟ್ ಅಲ್ಲಿ ಎಲ್ಲಾರು ಖುಷಿ ಆಗ್ತಾರೆ. ಅದನ್ನ ನೋಡ್ಬಿಟ್ಟು ಕಣ್ಣೀರ್ ಬರ್ತಿದೆ ನನಗೆ, ಅಷ್ಟು ಖುಷಿ ಆಗ್ತಿದೆ ನನ್ಗೆ ಇವಾಗ್ಲೂ ಸಹ. ಪ್ರೀತಮ್ 2024 ವರ್ಲ್ಡ್ ಕಪ್ ಫೈನಲ್ ಅದ್ ನೆನೆಸ್ಕೊಂಡ್ರೆ ಇವಾಗ್ಲೂ ಕಣ್ಣಲ್ಲಿ ನೀರ್ ಬರುತ್ತೆ. ಯಾಕಂದ್ರೆ ನಾವು ಇಟ್ ಆಲ್ ಸ್ಟಾರ್ಟೆಡ್ ಫ್ರಮ್ 1983 ವರ್ಲ್ಡ್ ಕಪ್. ಅದೊಂದು ಎಮೋಷನ್ ಅಷ್ಟು ಈಸಿಯಾಗಿ ಇಂಡಿಯನ್ ನಾನು ನೀನ್ ಹೇಳ್ತಿದ್ದೀನಿ ಅಂತ ಹೇಳ್ತಿಲ್ಲ, ಬಟ್ ಮೋಸ್ಟ್ ಆಫ್ ದಮ್ ಹೇಳ್ತಿದ್ದಾರೆ ನಾನು ಇಂಡಿಯನ್ ಸಪೋರ್ಟ್ ಮಾಡಲ್ಲ ಅಂತ. ಅವ್ರ ಕೋಚ್ ಹೇಗಾದ್ರೂ ಇರ್ಲಿ, ಬಟ್ ಫಾರ್ ದಿ ನೇಷನ್ಸ್ ಪ್ರೈಡ್ ಈಗ ಇರ್ಬೇಕಲ್ಲ. ನನ್ಗೆ 2019 ಅಲ್ಲಿ ಅದನ್ನ ನೆನಪಿಸ್ಕೊಂಡು ಒಂಥರ ಕಣ್ಣ ನೀರು ಬರುತ್ತೆ. ಅದ್ ಬಿಟ್ರೆ 2023 ವರ್ಲ್ಡ್ ಕಪ್, ಅದಾದ್ಮೇಲೆ 2024 T20 ವರ್ಲ್ಡ್ ಕಪ್, ಅದ್ ಮೂರೇ ಪವನ್ ನನ್ನ ತಲೆ ಉಳ್ಕೊಂಡಿರೋದು. ಯಾಕಂದ್ರೆ ನನಗೆ ಚಿಕ್ಕ ವಯಸ್ಸಿನ ನೋಡ್ಕೊಂಡ್ ಬಂದಿರೋದು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಧೋನಿ, ಯುವರಾಜ್ ಸಿಂಗ್ ಇಂಥವ್ರು ಸುತ್ತ ನೋಡ್ಕೊಂಡ್ ಬಂದ್ಬಿಟ್ಟು ಇವಾಗ ಸಡನ್ ಆಗಿ ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ. ಬಟ್ ಇಲ್ಲ, ಮಾಡ್ಕೋತೀವಿ, ನಮ್ ಇಂಡಿಯಾ ಬಿಟ್ಕೊಡಲ್ಲ ನಾವು. ಬಟ್ ಏನ್ ಗೊತ್ತಾ ಗೈಸ್, ಇವಾಗ ಇವ್ನು ಇಂಡಿಯಾ ನಾನು ವೆಸ್ಟ್ ಇಂಡೀಸ್ ಹೇಳಲೇಬೇಕು. ಇವಾಗ ನಾನು ಇಂಡಿಯಾ ಇವನು ಇಂಡಿಯಾ ಅಂತ ಅಲ್ಲಿ ಡಿಬೇಟ್ ಚೆನ್ನಾಗಿರಲ್ಲ, ಮಾತಾಡಕ್ಕೂ ನಮಗೆ. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಅದು ರಾ ಎಮೋಷನ್ಸ್, ಅದು ಇಂಡಿಯಾ ಅನ್ನೋದು. ಆ ಕೋಚ್ ಹೇಗಾದ್ರೂ ಇರ್ಲಿ ನಮ್ಗೆ ಬೇಡ, ಅದು ಪ್ಲೇಯರ್ಸ್ ಯಾರಾದ್ರೂ ಆಡ್ಲಿ ಬೇಡ, ಬಟ್ ದೇ ಆರ್ ಪ್ಲೇಯಿಂಗ್ ಫಾರ್ ಒನ್ ನೇಷನ್, ದಟ್ಸ್ ಇಂಡಿಯಾ. ನಮ್ಗೆ ಇಂಡಿಯಾ ಗೆಲ್ಲೇಬೇಕು. ಅಂಡ್ ಆಲ್ಸೋ ನಿಮ್ಗೆ ಹೋಪ್ ಇದೆ ಫೈನಲ್ಸ್ ಅಲ್ಲಿ ಗೆಲ್ತಾರೆ ಅಂತ. ನೋಡೋಣ ಏನಾಗುತ್ತೆ. ಇದಾಗಿತ್ತು ನಮ್ದು ಪೋಸ್ಟ್ ಮ್ಯಾಚ್ ರಿವ್ಯೂ ಆಫ್ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಅಂಡ್ ಆಲ್ಸೋ ಜಿಂಬಾಬ್ವೆ ವರ್ಸಸ್ ಸೌತ್ ಆಫ್ರಿಕಾ. See you in the next video. Bye bye.